ಈ ತರ ಮಿಕ್ಸಿಲಿ ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ತರ ನುಣ್ಣಗೆ ರುಬ್ಕೋಬೇಕು. ನಾನು ಎಷ್ಟು ಬೇಕು ಅಷ್ಟೇ ರುಬ್ಕೊಳ್ಳೋಂಥದ್ದು. ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತೀನಿ ನಮ್ಮ ಪಾಪುಗೆ. ಇನ್ನು ಮಿಕ್ಕಿದ್ದೆಲ್ಲ ಈ ಥರ ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಏನು ಹುಳ ಆಗೋದಿಲ್ಲ, ತುಂಬ ಚೆನ್ನಾಗಿರ್ತದೆ. ಹುರ್ದಿ ಮಡಗಿರೋದ್ರಿಂದ ಯಾವುದೇ ಥರ ಸ್ಮೆಲ್ಲು ಏನೂ ಹೋಗೋದಿಲ್ಲ. ಈ ಥರ ಕವರ್ಗೆ ಹಾಕಿ ಬಿಗ್ಗೆ ಕಟ್ಟಿಟ್ಬಿಟ್ರೆ ಮುಗ್ದೋಯ್ತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ರಾಗಿ ಸರಿಗೆ ಮೆಜರ್ಮೆಂಟ್ ಹೇಳಿ ಅಕ್ಕ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ಅದನ್ನು ಕೂಡ ತೋರ್ಸೋಣ ಅಂತ ಹೇಳಿ ಬಂದಿದ್ದೀನಿ. ಇದು ಬಂದು ಅರ್ಧ kg ಪಾಕೆಟ್ ಬೇಳೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ನಮ್ಮನೇಲಿ ನಾವ್ ಏನೇ ಒಂದು ಅಳಿಬೇಕಂತ ಅಂದ್ರೂ ಈ ತರ ಒಂದು ಪಾತ್ರೆಯಲ್ಲಿ ಅಳಿತೀವಿ. ಇದು 1/4 kg ಅಷ್ಟು ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಅಕ್ಕ ರಾಗಿ ಸರಿ ಮಾಡ್ಲಿಕ್ಕೆ ಕ್ವಾಂಟಿಟಿ ಹೇಳಿ ಮೆಜರ್ಮೆಂಟ್ ಹೇಳಿ ಅಂತ ಹೇಳ್ಬಿಟ್ಟು. ನಾನು ಅವತ್ತಿಂದ ಮಾಡ್ಲಿಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಯಾಕಂತ ಅಂದ್ರೆ ನಮ್ಮ ಪಾಪುಗೆ ನಾನು 1 ಮಂತ್ 1.5 ಮಂತ್ ಆಗೋಷ್ಟು ಹಿಟ್ಟನ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ರಾಗಿ ಅದು ಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇನೆ. ಅದು ಪೌಡರ್ ಏನು ಮಾಡಿಸ್ಕೊಳ್ಳೋದಿಲ್ಲ. ನನ್ಗೆ ಎಷ್ಟೆಷ್ಟು ಬೇಕು ಒಂದೊಂದು ವೀಕ್ಗೆ ಅಷ್ಟ ಸುಮ್ದಿರೋ ಒಂದೊಂದು ವೀಕ್ಗೆ ಎಷ್ಟೆಷ್ಟು ಬೇಕು ಅಷ್ಟನ್ನ ಪೌಡರ್ ಮಾಡ್ಕೊಳ್ಳೋ ಅಂತದ್ದು. ಹಂಗಾಗಿ ನಾನು ತೋರ್ಸ್ಲಿಕ್ಕೆ ಆಗಿರ್ಲಿಲ್ಲ. ನಿಮ್ಗೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವ್ಯಾವ್ದು ಏನು ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಹಂಗಾಗಿ ಇವತ್ತು ಮೆಜರ್ಮೆಂಟ್ ಅಲ್ಲಿ ಹೇಳೋಣ ಅಂತೇಳಿ ಅನ್ಕೊಂಡಿದೀನಿ. ನಾನಿಲ್ಲಿ 1.5 kg ಅಷ್ಟು ರಾಗಿ ತಗೊಂಡಿದ್ದೀನಿ. ಹಂಗಾಗಿ ಇದು ಕೆಂಪು ರಾಗಿ ನೀಟಾಗಿ ತೊಳೆದು ಬಿಟ್ಟು ಒಣಗಿಸಿ ಮಾಡಿರೋ ಅಂತದ್ದು. ಫಸ್ಟೇನೆ ರಾಗಿನ ಮಿಲ್ಲಿಗೆ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡ್ ಬಂದು ಇಟ್ಕೊಂಡಿದೆ. ಯಾಕಂದ್ರೆ ನಮ್ಗೆ ರಾಗಿನ ಕ್ಲೀನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸುಮ್ನಿರಮ್ಮು, ಅಲ್ಲಿ ಆಟ ಆಡ್ಕೊ ಹೋಗು. ನನ್ಗೆ ರಾಗಿನ ಕ್ಲೀನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ ಫಸ್ಟೇ ಮಿಲ್ಲಿಗೆ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡ್ ಬಂದಿದೆ. ಹಂಗಾಗಿ ತೊಳೆದ್ಬಿಟ್ಟು ನೀಟಾಗಿ ಒಣಗಾಕಿ ಪ್ರತಿಯೊಂದು ಕಲ್ಲು ಏನು ಇಲ್ದಂಗೆ ನೀಟಾಗಿ ಒಣಗಿಸ್ಬಿಟ್ಟು ಎಲ್ಲ ಕೂಡ ನೀಟಾಗಿ ಸೋದಿಸ್ಕೊಂಡು ತಗೊಂಡಿರೋಂಥದ್ದು. ಹಂಗಾಗಿ 2 kg ರಾಗಿನ ತಗೊಂಡಿದೀನಿ. ಕೆಂಪು ರಾಗಿ ಇದು ಚೆನ್ನಾಗಿದೆ, ತುಂಬಾನೇ ಫ್ರೆಶ್ ಆಗಿ ಕೂಡ ಇದೆ. ನೋಡ್ತಾ ಇರ್ಬೋದು. ಇವಾಗ 2 kg ರಾಗಿಗೆ ಮೆಜರ್ಮೆಂಟ್ ನ ಹೇಳ್ತೀನಿ, ನೋಡ್ಕೊಳ್ಳಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ನಿಮ್ಗೂ ಕೂಡ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ತಡ ಮಾಡೋದ್ ಬೇಡ, ಶುರು ಮಾಡೋಣ. ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ರಾಗಿನ ಏನು ಉರಿಯೋದ್ ಬೇಡ. ಯಾಕಂತ ಅಂದ್ರೆ ನಾನು ಬಿಸಿಲಲ್ಲಿ ನೀಟಾಗಿ ಒಣಗಿಸಿರೋದ್ರಿಂದ ರಾಗಿ ಏನು ಬಿಸಿ ಮಾಡಕ್ಕೆ ಆಗ್ತಾ ಇಲ್ಲ. ಬರೀ ಕಾಳುಗಳೆಲ್ಲ ಉರಿಬೇಕು. ಹಂಗಾಗಿ ರಾಗಿನ ಹಂಗೆ ಹಾಕೊಂತೀನಿ. ಆ ಕಾಳುಗಳು ಬಿಸಿ ಇರುತ್ತಲ್ಲ, ಇದನ್ನು ಕೂಡ ಬಿಸಿ ಆಗುತ್ತೆ. ಹಂಗಾಗಿ ರಾಗಿ ಏನು ಉರಿಯೋದ್ ಬೇಡ. ಇನ್ನ ಈ ಬೌಲ್ ಬಂದು ಅರ್ಧ kg ಇದು, ಈ ಬೌಲ್ ಬಂದು 1/4 kg ಇದು. ಹಂಗಾಗಿ ನಾನು ಮೆಜರ್ಮೆಂಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ ಪಾಪುಗೆ ಇವಾಗ 1 ವರ್ಷದ ಮೇಲೆ 2 ತಿಂಗಳಾಗಿದೆ. ಹಂಗಾಗಿ ಕರಿ ಉದ್ದಿನ ಬೇಳೆನ ಸ್ವಲ್ಪ ಕಡಿಮೆ ತಗೊಂಡಿದೀನಿ, ಗೋಧಿನ ಸ್ವಲ್ಪ ಜಾಸ್ತಿ ತಗೊಂಡಿದೀನಿ. ಎರಡನ್ನು ಮಿಕ್ಸ್ ಮಾಡಿ ಅರ್ಧ kg ಅಷ್ಟು ಗೋಧಿ ಮತ್ತೆ ಕರಿ ಉದ್ದಿನ ಕಾಳು ತಗೊಂಡಿದೀನಿ. ಇವಾಗ ನಮ್ಮ ಪಾಪುಗೆ ಅಲ್ಲೆಲ್ಲ ಬಂದಿರೋದ್ರಿಂದ ನಾನ್ ವೆಜ್ ಎಲ್ಲ ತಿಂತಾಳೆ. ನಾನ್ ವೆಜ್ ಎಲ್ಲ ತಿಂತಾ ಇದ್ರೆ ಕರಿ ಉದ್ದಿನ ಬೇಳೆ, ನಾನ್ ವೆಜ್ ಏನು ತಿನ್ನಲ್ಲ ಅಂತ ಕರಿ ಉದ್ದಿನ ಬೇಳೆನ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನ್ ವೆಜ್ ಮೊಟ್ಟೆ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಕರಿ ಉದ್ದಿನ ಬೇಳೆನ ಕಡಿಮೆ ಹಾಕೊಂತ ಇರೋಂಥದ್ದು. ಯಾಕಂದ್ರೆ ಈ ಕರಿ ಉದ್ದಿನ ಬೇಳೆಲಿ ಚಿಕನ್, ಮಟನ್, ಫಿಶ್ ನಾವು ಏನ್ ತಿಂತೀವಿ ಅದಕ್ಕಿಂತನೂ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಕರಿ ಉದ್ದಿನ ಬೇಳೆನ ಸ್ವಲ್ಪ ಕಡಿಮೆ ಹಾಕೊಂಡಿರೋ ಅಂತದ್ದು. ತುಂಬಾ ಮಕ್ಳಿಗೆ ಪ್ರೋಟೀನ್ ಅಂಶ ಆಗ್ಬಿಟ್ರೆ ಅದನ್ನ ಮಕ್ಳಿಗೆ ಆರೋಗ್ಯ ಮಾಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ. ಅವಕ್ಕಿನ್ನು ಇವಾಗೆಲ್ಲ ಕಿಡ್ನಿ, ಲಿವರು ಇದೆಲ್ಲ ಸ್ವಲ್ಪ ಇವಾಗೆಲ್ಲ ಬೆಳೀತಾ ಇರೋದ್ರಿಂದ ಅಷ್ಟಾಗಿ ಡೈಜೆಷನ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅವಕ್ಕೆ. ಹಂಗಾಗಿ ಈ ತರ ಹಾಕೊಂಡಿರೋ ಅಂತದ್ದು. ಗೋಧಿ ಮತ್ತೆ ಕರಿ ಉದ್ದಿನ ಬೇಳೆ ಎರಡೂನು ಅರ್ಧ kg ತಗೊಂಡಿದೀನಿ ಮಿಕ್ಸ್ ಅಲ್ಲಿ. ಕರಿ ಉದ್ದಿನ ಬೇಳೆನ ಸ್ವಲ್ಪ ಕಡಿಮೆ ತಗೊಂಡಿದೀನಿ, ಅಂದ್ರೆ 100 ಗ್ರಾಮ್ ಅಷ್ಟು ಕರಿ ಉದ್ದಿನ ಬೇಳೆ ತಗೊಂಡಿದೀನಿ. ಗೋಧಿನ ಜಾಸ್ತಿ ತಗೊಂಡಿರೋಂಥದ್ದು. ಇದನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಮೈಸೂರು ಬೇಳೆ. ಮೈಸೂರು ಬೇಳೆನ 1/4 kg ತಗೊಂಡಿದೀನಿ. ನಾರ್ಮಲ್ ಬೇಳೆ ಇದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಇದನ್ನ ಹಾಕಿದ್ರೆ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಕೂಡ ಮಕ್ಕಳು ತಿನ್ಲಿಕ್ಕೂ ಕೂಡ ಇಷ್ಟ ಪಡ್ತಾರೆ ಅಂತ ಹೇಳಿ ಈ ತರ ತಗೊಂಡಿರೋ ಅಂತದ್ದು.
ಈ ಬೇಳೆ ತುಂಬಾನೇ ಒಳ್ಳೇದು ಮಕ್ಳಿಗೆ. ಯಾವುದೇ ತರ ಬೇಳೆ ಆಗ್ಲಿ, ನಾಟಿ ಬೇಳೆ ಆಗ್ಲಿ, ತೊಗರಿ ಬೇಳೆಲಿ 3 ತರ 4 ತರ ಇರುತ್ತೆ. ಗಣೇಶ ತೊಗರಿ ಬೇಳೆ, ಮೈಸೂರು ಬೇಳೆ, ಆ ತರ ದಾಲ್ ಬೇಳೆ ಅಂತೆಲ್ಲ ಇರುತ್ತೆ. ಯಾವ್ದಾದ್ರು ತಗೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಬೇಳೆಯಲ್ಲಿ ತುಂಬಾ ಪ್ರೋಟೀನ್ ಅಂಶ ಸಿಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ನಾನು 1/4 kg ಅಷ್ಟು ತಗೊಂಡಿದ್ದೀನಿ. ಸುಮ್ನಿರಿ ಅಮ್ಮು. ಇವಾಗ ನಾನು ಒಂದೊಂದೇನೆ ಉರಿತಾ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ಬಿಸಿ ಮಾಡ್ಕೊಂತ ಇದ್ದೀನಿ ಗೋಧಿನೂ ಮತ್ತೆ ಕರಿ ಉದ್ದಿನ ಬೇಳೆ ಎರಡನ್ನು. ನೋಡ್ತಾ ಇರ್ಬೋದು, ಇಲ್ಲಿ ಗೋಧಿಗಿಂತ ಕರಿ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ಇದೆ. ತುಂಬಾ ಹೈ ಫ್ಲೇಮಲ್ಲಿ ಏನು ಹುರ್ಕೋಬಾರ್ದು, ಲೋ ಫ್ಲೇಮಲ್ಲೇನೆ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 kg ರಾಗಿ ತಗೊಂಡಿದ್ದೀನಿ. ಕೆಂಪು ರಾಗಿ, ಇದು ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು. ರಾಗಿ ಕೂಡ ತುಂಬ ಚೆನ್ನಾಗಿತ್ತು. ಮಿಲ್ಗೆಲ್ಲ ಹಾಕ್ಸ್ಬಿಟ್ಟು ಈ ರಾಗಿನ ಕ್ಲೀನ್ ಮಾಡಿಸಿ ಆಮೇಲೆ ತೊಳೆದ್ಬಿಟ್ಟು ಬಿಸಿಲಲ್ಲಿ ನೀಟಾಗಿ ಒಣಗಿಸಿದ್ದೀನಿ. ಇಲ್ಲ ಅಂತ ಅಂದ್ರೂ 3 ರಿಂದ 4 ದಿನ ಒಣಗಿಸಿರೋ ಅಂಥದ್ದು. ತುಂಬಾ ಗರಿಯಾಗಿ ಒಣಗಿತ್ತು. ಕಾಳುಗಳೆಲ್ಲ ಬಿಸಿ ಮಾಡಾದ್ಮೇಲೆ ಅದೇ ಬಾಣಲಿಗೆ ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೇನು ಉರಿಲಿಕ್ಕೆ ಹೋಗಬಾರ್ದು, ಹುರಿದ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ರಾಗಿ. ಹಾಗಾಗಿ ಇನ್ನು ಕಡಲೆ ಬೀಜನ ಹುರಿದ್ಬಿಟ್ಟು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಬಡವರು ಬಾದಾಮಿ ಅಂತಲೇ ಹೇಳ್ಬೋದು. ಕಡಲೆ ಬೀಜದಲ್ಲಿ ಸಿಗೋಂಥ ಪೌಷ್ಟಿಕಾಂಶಗಳು ತುಂಬಾ ಇದೆ. ಹಾಗಾಗಿ ನಾನಿಲ್ಲಿ 100 ಗ್ರಾಮ್ ಕಡಲೆ ಬೀಜನ ತೊಗೊಂಡಿದ್ದೀನಿ. ತುಂಬಾ ಒಳ್ಳೆಯದು. ಸಿಪ್ಪೆನ ತೆಗಿಬೇಕು. ಸಿಪ್ಪೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಹಿಟ್ಟು ಮಾಡುವಾಗ ಅದು ಸಿಪ್ಪೆ ನುಣ್ಣಗಾಗ್ನಿಲ್ಲ ಅಂತ ಹೇಳಿದ್ರೆ ಮಿಕ್ಸಿಲಲ್ವ ರುಬ್ಕೊಳ್ಳೋ ಅಂಥದ್ದು. ಹಂಗಾಗಿ ಮಕ್ಳಿಗೆ ಗಂಟ್ಲಿಗೆಲ್ಲ ಸಿಹಿ ಹಾಕೊಂಡ್ಬಿಟ್ಟಾಗ ವಾಮಿಟ್ ಥರ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ಸಿಪ್ಪೆ ತೆಗೆದ್ಬಿಟ್ಟು ಆದಷ್ಟು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದು ಬಂದು ಬಿಳಿ ಜೋಳ ನೋಡ್ತಾ ಇರ್ಬೋದು. ಇದನ್ನು ಕೂಡ ಹುರಿದಿಟ್ಕೊಂಡಿರೋ ಅಂಥದ್ದು. ಎಷ್ಟು ನೀಟಾಗಿ ಗರಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇರ್ಬೋದು, ಎಷ್ಟು ಗರಿಯಾಗಿ ಬಂದಿದೆ ಅಂತೇಳಿ. ಈ ಥರ ಜೋಳ ಹುರಿಯುವಾಗ ಜೋಳನೂ ಕೂಡ ಪುರಿಯಾಗಿದೆ. ಈ ಥರ ಹುರ್ಕೊಬೇಕು, ಸೀಸ್ಬಾರ್ದು ಯಾವುದೇ ಆದ್ರೂ. ತುಂಬ ಚೆನ್ನಾಗಿದೆ. ಇಲ್ಲಿ ಜೋಳನ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ ನಾನು ಜೋಳನ. ಇದು ಬಂದು ಮೈಸೂರು ತೊಗರಿಬೇಳೆ. ನೀವು ಯಾವುದೇ ಥರ ತೊಗರಿಬೇಳೆ ಕೂಡ ಹಾಕೊಬೋದು. ನಾನಿಲ್ಲಿ ಮೈಸೂರು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. 1/4 kg ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ಗೋಧಿ, ಕರಿ ಉದ್ದಿನಕಾಳು ಎರಡನ್ನೂ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಕರಿ ಉದ್ದಿನಕಾಳು ಬರೀ 50 ಗ್ರಾಮ್ ಅಷ್ಟು ಹಾಕ್ಕೊಂಡಿರೋ ಅಂಥದ್ದು. ಗೋಧಿ ಬಂದು 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ ಗೋಧಿನ. ಹಂಗಾಗಿ ಮಟನ್ ಚಿಕನ್ನು ಪಾಪು ತಿನ್ನಲ್ವಲ್ಲ ಅಂಥವರು ಉದ್ದಿನಕಾಳನ್ನ ಜಾಸ್ತಿ ಹಾಕ್ಕೊಳ್ಳಿ. ಪಾಪುದು ಸ್ವಲ್ಪ ದೊಡ್ಡದಿದೆ,
ಚಿಕನ್ನು, ಮಟನ್ನು, ಮೊಟ್ಟೆ, ಫಿಶ್ಶು ಈ ಥರದ್ದೆಲ್ಲ ತಿನ್ನುತ್ತೆ ಅಂತ ಹೇಳೋದಾದರೆ ಚಿಕನ್ನು, ಮಟನ್ನು, ಫಿಶ್ಶು ಈ ಥರದ್ದೆಲ್ಲ ತಿಂತಾರೆ ಅಂತ ಹೇಳೋದಾಯಿತು ಅಂತ ಹೇಳಿದ್ರೆ, ಒಂದು 6 ತಿಂಗಳು ಪಾಪು ಇದ್ದರೆ ಕರಿ ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಮ ಪಾಪು ವರ್ಷದ ಮೇಲೆ 3 ತಿಂಗಳು, ಹಂಗಾಗಿ ಒಂದು 100 ಗ್ರಾಮಷ್ಟು ಕರಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. 1/4 kg ಅಷ್ಟು ಗೋಧುವೆನ ಹಾಕ್ಕೊಂಡಿರೋ ಅಂಥದ್ದು. ತುಂಬಾ ಒಳ್ಳೆಯದು ಕರಿ ಉದ್ದಿನಕಾಳು, ದೇಹಕ್ಕೂ ಕೂಡ ಸೊಂಟಕ್ಕೂ ಕೂಡ ಬಲ ಅಂತ ಹೇಳ್ತಾರೆ. ಉದ್ದಿನಕಾಳು ತಿಂದಷ್ಟು ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಕರಿ ಉದ್ದಿನಕಾಳು ತೊಗೊಂಡಿರೋ ಅಂಥದ್ದು. ಇದು ಬಂದು ಹೆಸರು ಕಾಳು, ಇದನ್ನು ಕೂಡ ನೀಟಾಗಿ ಹುರಿದಿದ್ದೀನಿ. ತುಂಬಾ ಒಳ್ಳೆಯದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಥರ ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ, ಫಸ್ಟೇ ಹೇಳ್ಬಿಡ್ತೀನಿ. ಒಬ್ಬರು ಕಮೆಂಟ್ಸ್ ಕೂಡ ಹಾಕಿದ್ರು, ಇದನ್ನೆಲ್ಲ ಉರಿಬೇಕಾದ್ರೆ ಆಯಲ್ ಅಪ್ಲೈ ಮಾಡಬೇಕಾ ಅಂತ ಹೇಳಿ. ಒಂದು ಹನಿನೂ ಕೂಡ ಆಯಲ್ನ ಹಾಕೋಂಗಿಲ್ಲ. ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಪುಡಿ ಮಾಡ್ಕೊಳ್ಳೋ ಅಂಥದ್ದು, ಹಾಗಾಗಿ ಆಯಲ್ ಏನೂ ಹಾಕೋಂಗಿಲ್ಲ. ಇದನ್ನು ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಬಂದು ಹೆಸರು ಬೇಳೆ, ಇದು ಹೆಸರು ಬೇಳೆನ ಕೂಡ ಹುರಿದ್ಬಿಟ್ಟು ಇಟ್ಕೊಂಡಿರೋ ಅಂಥದ್ದು. ಇದನ್ನು ಕೂಡ 1/4 kg ಅಷ್ಟು ತೊಗೊಂಡಿದ್ದೀನಿ. ಹೆಸರು ಬೇಳೆ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಹೆಸರು ಕಾಳು, ಹೆಸರು ಬೇಳೆ ಎರಡೂ ತೊಗೊಂಡಿರೋ ಅಂಥದ್ದು. ಮೊಳಕೆ ಕಟ್ಟಿ ಆಗ್ತಾ ಇಲ್ವಲ್ಲ, ಹಂಗಾಗಿ ಅದೇ ಥರ ಶೀತ ಏನೂ ಆಗೋದಿಲ್ಲ. ಹೆಸರು ಬೇಳೆ ಶೀತ ಅಲ್ವಾ ಅಂತೇಳಿ ಅನ್ಕೊಬೋದು, ಆ ಥರ ಏನೂ ಇಲ್ಲ. ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆಕಾಳನ್ನೂ ಸಹಿತ ತೊಗೊಂಡಿದ್ದೀನಿ ನಾನು. ಈ ಥರ ಕಾಳು ಓಪನ್ ಆಗೋ ಥರ ಹುರಿದಿರೋ ಅಂಥದ್ದು ನೋಡ್ತಾ ಇರ್ಬೋದು. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಂಗಾಗಿ ಇದನ್ನು ಕೂಡ 1/4 kg ಅಷ್ಟು ತೊಗೊಂಡಿರೋ ಅಂಥದ್ದು. ಇದು ಕಡಲೆಬೇಳೆ 100 ಗ್ರಾಮ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬಾರ್ದು, ಇದು ವಾಯು ಅಂತ ಹೇಳ್ತಾರೆ. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗುತ್ತೆ ಇದನ್ನು ತೊಗೊಂಡ್ರೆ ಜಾಸ್ತಿ. ಹಾಗಾಗಿ ಬರೀ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಬಂದು ಉದ್ದಿನಬೇಳೆ, ಇದು ಬಂದು ಉದ್ದಿನಬೇಳೆ. ಇದನ್ನು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಹಾಕಿರೋದ್ರಿಂದ ಕರಿ ಉದ್ದಿನ ಕಾಳನ್ನ ಇದನ್ನು ಸ್ವಲ್ಪ ಕಡಿಮೆನೇ ತೊಗೋಬೇಕು. ಹಂಗಾಗಿ 100 ಗ್ರಾಮ್ ತೊಗೊಂಡಿರೋ ಅಂಥದ್ದು. ಅಜ್ಜಿ ಬತ್ತು ಕತ್ತಾಗಿ ಹೋಗು, ಅಜ್ಜಿ ಬತ್ತು ಕತ್ತಾಗಿ ಹೋಗು. 100 ಗ್ರಾಮ್ ತೊಗೊಂಡಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಕರಿ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಇದು ವೈಟುದು ಸ್ವಲ್ಪ ಕಡಿಮೆನೇ ಹಾಕಬೇಕು. ಹಂಗಾಗಿ 100 ಗ್ರಾಮ್ ಅಷ್ಟು ತೊಗೊಂಡಿರೋ ಅಂಥದ್ದು. ಇದು ಬಂದು ಬಾದಾಮಿ, 100 ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ. ಗೋಡಂಬಿ ನಮ್ಮ ಮನೇಲಿ ಖಾಲಿಯಾಗಿತ್ತು. ಇದನ್ನು ಪುಡಿ ಮಾಡುವಾಗ ನಾನು ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ತೋರಿಸ್ತಾ ಇಲ್ಲ. ಹಂಗಾಗಿ ಬಾದಾಮಿ ಇತ್ತು, ಬಾದಾಮಿ ಹಾಕಿದ್ದೀನಿ. 100 ಗ್ರಾಮು ಬಾದಾಮಿ, 100 ಗ್ರಾಮ್ ಗೋಡಂಬಿ, ಇಷ್ಟೇ ಹಾಕೋವಂಥದ್ದು ಡ್ರೈ ಫ್ರೂಟ್ಸ್ನ. ನಾನು ಇನ್ಯಾವುದೂ ಆ್ಯಡ್ ಮಾಡೋದಿಲ್ಲ. ಅಂಜೂರ ಆಗಲಿ, ದ್ರಾಕ್ಷಿ ಆಗಲಿ, ಒಣ ದ್ರಾಕ್ಷಿ ಆಗಲಿ, ಮತ್ತು ಒಣ ಖರ್ಜೂರ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡೋದಿಲ್ಲ. ಬರೀ ಬಾದಾಮಿ, ಗೋಡಂಬಿ ಅಷ್ಟೇ ಆ್ಯಡ್ ಮಾಡೋಂಥದ್ದು. ಇದು ಬಂದು ರೇಷನ್ ಅಕ್ಕಿ. ನೋಡೋಕ್ಕೆ ಒಂಥರ ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇರ್ಬೋದು. ಇದು ತೊಳೆದು ಒಣಗಿಸಿ ಇದನ್ನು ಹುರಿದಿರೋದ್ರಿಂದ ಈ ಥರ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಕೂಡ ಕಡಲೆಪುರಿ ಥರ ಉಬ್ಬಿ ಬಂದಿದೆ. ಹಂಗಾಗಿ ನೀಟಾಗಿ ತೊಳೆದು ಒಣಗಿಸಿರೋದ್ರಿಂದ ಈ ಥರ ಇದೆ. ಆದಷ್ಟು ಸೊಸೈಟಿ ಅಕ್ಕಿನೇ ಹಾಕ್ಕೊಳ್ಳಿ. ಈ ಸೋನಾ ಮಸೂರಿ, ಬುಲೆಟ್ ರೈಸು, ಅಪ್ಪು ಸುಮ್ಮನೋಗಿ ಆ ಕಡೆ ತಳಿ, ಅಜ್ಜಿ ಬಂದೈತೆ ನೋಡ್ಕೊ ಬನ್ನಿ. ಈ ಸೋನಾ ಮಸೂರಿ ಅಕ್ಕಿ, ಬುಲೆಟ್ ರೈಸು, ಮಿಕ್ಕಿದ್ದು ಯಾವ್ಯಾವ ಥರ ಅಂಗಡಿ ಅಕ್ಕಿನ ಯೂಸ್ ಮಾಡಬಾರ್ದು. ಅದರಲ್ಲಿ ಯಾವುದೇ ಥರ ಪೌಷ್ಟಿಕಾಂಶ ಇರೋದಿಲ್ಲ. ಸೊಸೈಟಿ ಅಕ್ಕಿಯಲ್ಲಿ ಪೌಷ್ಟಿಕಾಂಶ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ಆಫ್ಟರ್ ಡೆಲಿವರಿ ಆಗಿರೋರ್ಗೂ ಕೂಡ ಸೊಸೈಟಿ ಅಕ್ಕಿ ತಿನ್ನಿ ಅಂತಲೇ ಹೇಳೋವಂಥದ್ದು ಡಾಕ್ಟ್ರು. ಹಂಗಾಗಿ ಸೊಸೈಟಿ ಅಕ್ಕಿನೇ ಕೊಡಬೇಕು. ಪ್ರೆಗ್ನೆನ್ಸಿ ಇರೋರ್ಗೂ ಕೂಡ ಸೊಸೈಟಿ ಅಕ್ಕಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ಮಕ್ಳಿಗೂ ಕೂಡ ಸೊಸೈಟಿ ಅಕ್ಕಿ ಕೊಟ್ಟರೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಸಣ್ಣ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಬುಲೆಟ್ ರೈಸು ಈ ಥರದ್ದು ಯಾವುದು ಕೊಡೋದು ಬೇಡ. ಇದನ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ. ತೊಳೆದ್ಬಿಟ್ಟು ಒಣಗಿಸಿ ಇದನ್ನು ಕೂಡ ಹುರಿದು ಇಟ್ಕೊಂಡಿರೋ ಅಂಥದ್ದು. ಇನ್ನು ಇದು ಬಂದು ಕೆಂಪಕ್ಕಿ, ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ನೀಟಾಗಿ ತೊಳೆದು ಒಣಗಿಸಿ ಇದನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಹುರಿದಾಗ ಈ ಥರ ಕಡಲೆಪುರಿ ಥರ ಉಬ್ಬಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ. ಕೆಂಪಕ್ಕಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಂಗಾಗಿ ಇಲ್ಲಿ ಕೆಂಪಕ್ಕಿನ ತೊಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿ ಬಂದು 1/4 kg ಅಷ್ಟು ತೊಗೊಂಡಿದ್ದೀನಿ. 3/4 kgಗೆ ಸ್ವಲ್ಪ ಕಡಿಮೆ ಇದೆ.
1/4 kg ಸ್ವಲ್ಪ ಜಾಸ್ತಿ ಇದೆ ಇದು ರೇಷನ್ ಅಕ್ಕಿ. ನಾನು ಇಲ್ಲಿ ವೈಟ್ ಅಕ್ಕಿ ಬಂದು 1/4 kg ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 3/4 kg ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದು ಬಂದು 3/4 kgನೇ ತೊಗೊಂಡಿರೋಂಥದ್ದು ರೆಡ್ ಅಕ್ಕಿ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗಾಗಿ ತೊಗೊಂಡಿರೋಂಥದ್ದು. ಇನ್ನು ಜೀರಿಗೆ ಮೆಣಸು ಇದೆರಡೂ ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಆರಕನೆ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಜೀರಿಗೆ ಮತ್ತು ಮೆಣಸು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿರೋಂಥದ್ದು. ಇನ್ನು ಮೆಂತ್ಯನ 1 ಟೇಬಲ್ ಸ್ಪೂನ್ ಅಷ್ಟು ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಮಕ್ಕಳಿಗೆ ಲೂಸ್ ಮೋಷನ್ ಏನೂ ಆಗೋದಿಲ್ಲ. ಇದು ರಾಗಿ ಸರಿ ತಿಂದರೆ ಒಂದೊಂದು ಮಕ್ಕಳಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಈ ಥರ ಮೆಂತ್ಯ ಹಾಕೊಳ್ಳೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. 1 2 3 ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೇಳ್ತಾ ಇಲ್ಲ ಅಷ್ಟೇ. ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ, ಹಾಗಾಗಿ ಇಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ. ನೀವು ಏಲಕ್ಕಿ ಪೌಡ್ರಾದರೂ ಹಾಕೊಬೋದು, ಇಲ್ಲ ಏಲಕ್ಕಿನಾದರೂ ಬಿಡಿಸ್ಬಿಟ್ಟು ಅದರೊಳಗಡೆನೇ ಪೌಡರ್ ಮಾಡುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ನು ಮಕ್ಕಳಿಗೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ನಮ್ಮ ಪಾಪುಗೆ ಇದೇ ಕ್ವಾಂಟಿಟಿಯಲ್ಲಿ ಮಾಡಿಸ್ತೀನಿ. ಸರಾಸರಿನೂ ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾಳೆ. ನೀವು ಇದಕ್ಕೆ ಮಖಾನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಮಖಾನ ಆ್ಯಡ್ ಮಾಡ್ಕೊತಾ ಇಲ್ಲ, ನನಗೆ ಯಾಕೋ ಅದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಈ ಓಟ್ಸ್ ಆಗಲಿ ಮಖಾನ ಆಗಲಿ ನನಗೆ ಯಾಕೋ ಇಷ್ಟ ಆಗೋದಿಲ್ಲ ಪಾಪು ಕೊಡೋದಕ್ಕೆ, ಹಂಗಾಗಿ ನಾನು ಇಷ್ಟನ್ನೇ ಆ್ಯಡ್ ಮಾಡಿರೋಂಥದ್ದು. ಇದಕ್ಕೆ ಒಂದು ಗೋಡಂಬಿ ಆ್ಯಡ್ ಮಾಡ್ಕೊಬೇಕು, ಅದು ಬಿಟ್ಟರೆ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಮೆಜರ್ಮೆಂಟಲ್ಲಿ ಮಾಡಿಸಿದ್ರೆ. ಎಲ್ಲನೂ ಒಳ್ಳೆಯದೇ, ಯಾವುದು ಕೆಟ್ಟದೇನಿಲ್ಲ. ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ತುಂಬ ಅತಿಯಾಗಿ ಹಾಕ್ಬಾರ್ದು ಯಾವುದನ್ನು ಕೂಡ ಅಷ್ಟೇ. ಹಾಗಾಗಿ ಯಾವುದೇ ಒಂದು ಅಳತೆ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಮಕ್ಳುಗಳಿಗೂ ಕೂಡ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದು ನೋಡಲಿಕ್ಕೂ ಕೂಡ ಇಟ್ಟು ಫುಲ್ಲು ಕಲರ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಂಪು ರಾಗಿ ಇಲ್ಲ ನಮ್ಮ ಮನೇಲಿ ಅಂತ ಹೇಳಿದ್ರೆ ನಿಮ್ಮದು ಹತ್ರ ಯಾವ ರಾಗಿ ಇರುತ್ತೆ ಅದನ್ನೇ ಹಾಕೊಬೋದು. ಕೆಂಪು ರಾಗಿ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಇದು ಕೆಂಪು ರಾಗಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನಲಿಕ್ಕೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನಾವು ಊರಲ್ಲಿ ಬೆಳೆಯೋದ್ರಿಂದ ಕೆಂಪು ರಾಗಿನ ತಂದು ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಸೊಸೈಟಿಲಿ ಮಾಮೂಲಿ ರಾಗಿ ಸಿಗುತ್ತೆ, ಕೆಂಪು ರಾಗಿ ಸಿಗೋದಿಲ್ಲ ಅಂತ ಹೇಳಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ಗೆ ಕೊಟ್ಟು ಕ್ಲೀನ್ ಮಾಡಿಸ್ಕೊಂಡು ಮಕ್ಕಳಿಗೆ ಪೌಡರ್ ಮಾಡಿಕೊಡಿ. ಇದನ್ನೆಲ್ಲ ಮಿಲ್ಗೆ ಹಾಕಿಸ್ಬಾರ್ದು, ಮನೇಲೇ ನೀಟಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಕೊಡೋ ಅಂಥದ್ದು. ನಾನು ಕೂಡ ಮನೇಲೇ ಪೌಡರ್ ಮಾಡ್ತೀನಿ. ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ತಿಂಗಳವರೆಗೂ ಇಟ್ಕೊಂಡಿರ್ತೀನಿ. ಒಂದು ಕವರ್ಗೆ ಕಟ್ಬಿಟ್ಟು ಇಟ್ಟರೆ ಯಾವುದೇ ಥರ ಮೆತ್ತಗಾಗೋದು ಆ ಥರ ಏನೂ ಇಲ್ಲ, ಹುಳ ಆಗೋದು ಆ ಥರ ಏನೂ ಆಗೋದಿಲ್ಲ. ನನಗೆ 1 ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಪೌಡರ್ ಮಾಡಿ ಯೂಸ್ ಮಾಡೋ ಅಂಥದ್ದು. ಎಲ್ಲನೂ ಒಟ್ಟಿಗೆ ಮಾಡಿಸ್ಬಿಟ್ರೆ ಅದು ಇಟ್ಟು ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ. ಹಂಗಾಗಿ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಇಟ್ಟು ಬೇಕು ಅಷ್ಟನ್ನ ಮಾಡಿಸ್ತೀನಿ. ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಕವರ್ಗೆ ಹಾಕ್ಬಿಟ್ಟು. ನನಗೆ ಯಾವಾಗ ಬೇಕೋ ಅವಾಗ ಪೌಡರ್ ಮಾಡ್ಕೊಳ್ಳೋ ಅಂಥದ್ದು. ಹಂಗಾಗಿ 1-2 ತಿಂಗಳಿಗಾಗೋಷ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. 1 ವೀಕ್ ಆಗೋಷ್ಟು ಪೌಡರ್ನ ಮಾಡ್ಕೊಳ್ಳೋ ಅಂಥದ್ದು ಮಿಕ್ಸಿಯಲ್ಲಿ. ಹಂಗಾಗಿ ಏನೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು ಕೂಡ. ಎಲ್ಲನೂ ನಿಧಾನ ಉರಿಯಲ್ಲಿ ಹುರಿದ್ಬಿಟ್ಟು ಮಾಡಿರೋದ್ರಿಂದ ಯಾವುದೇ ಥರ ಹಿಟ್ಟು ಕೂಡ ಹಾಳಾಗೋದಿಲ್ಲ, ಕಾಳುಗಳು ಕೂಡ ಹಾಳಾಗೋದಿಲ್ಲ. ಅದ್ರ ಅರೋಮ ಕೂಡ ಹಂಗೆ ಇರುತ್ತೆ ಕವರ್ಗೆ ಹಾಕಿ ನೀಟಾಗಿ ಕಟ್ಟಿಡೋದ್ರಿಂದ. ತುಂಬ ದಿನದಿಂದ ನನಗೆ ಕಮೆಂಟ್ಸ್ಗಳು ಬರ್ತಾನೆ ಇತ್ತು, ಅಕ್ಕ ಮೆಜರ್ಮೆಂಟ್ ಹೇಳಿ ಅಂದ್ಬಿಟ್ಟು. ನನಗೆ ಹೇಳಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಇದು ಅಂತೇಳಿ ತೋರಿಸ್ಬಿಟ್ಟು ಹೇಳಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ್ಯಾವುದು ಅಂತ ಹೇಳ್ಬಿಟ್ಟು. ನನ್ನ ಪಾಡಿಗೆ ನನ್ನ ಬಾಯಲ್ಲಿ ಹೇಳ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತೇಳಿ ಈ ಥರ ಮಾಡ್ತಾ ಇರೋಂಥದ್ದು. ನಮ್ಮ ಪಾಪಗೆ ವರ್ಷದ ಮೇಲೆ 3 ತಿಂಗಳು ಆದ್ರೂ ಕೂಡ ನಾವು ಈ ಥರ ರಾಗಿ ಸರಿನ ಕೊಡ್ತೀನಿ. ಅವಳು ತುಂಬಾ ಇಷ್ಟಪಟ್ಕೊಂಡು ತಿಂತಾಳೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಬೇಗನೆ ಕೂಡ ವೆಯ್ಟ್ ಗೇನ್ ಆಗ್ತಾರೆ, ಹಂಗಾಗಿ ಈ ಥರನೇ ಮಾಡಿ ಕೊಡೋ ಅಂಥದ್ದು. ಈ ಥರ ಮಿಕ್ಸಿಲಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಥರ ನುಣ್ಣಗೆ ರುಬ್ಕೋಬೇಕು. ನಾನು ಎಷ್ಟು ಬೇಕು ಅಷ್ಟೇ ರುಬ್ಕೊಳ್ಳೋಂಥದ್ದು. 1 ವಾರಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತೀನಿ ನಮ್ಮ ಪಾಪಗೆ. ಇನ್ನು ಮಿಕ್ಕಿದ್ದೆಲ್ಲ ಈ ಥರ ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಏನು ಹುಳ ಆಗೋದಿಲ್ಲ, ತುಂಬ ಚೆನ್ನಾಗಿರ್ತದೆ. ಹುರ್ದು ಮಡಗಿರೋದ್ರಿಂದ ಯಾವುದೇ ಥರ ಸ್ಮೆಲ್ಲು ಏನೂ ಹೋಗೋದಿಲ್ಲ. ಈ ಥರ ಕವರ್ಗೆ ಹಾಕಿ ಬಿಗ್ಗೆ ಕಟ್ಟಿಟ್ಬಿಟ್ರೆ ಮುಗ್ದೋಯ್ತು.
ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಯಾವ್ದಾರ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಕೂಡ ಮಾಡಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಮಗೆ ತಿಳಿಸ್ತೀನಿ ಅಂತಾನೆ ಹೇಳ್ಬೋದು. ಪಾಪು ಬಗ್ಗೆ ಆಗಿರಲಿ ಇಲ್ಲ ಊಟದ ರೆಸಿಪಿ ಬಗ್ಗೆ ಆಗಿರಲಿ, ನಿಮ್ಗೆ ಏನಾದರೂ